ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಗಳನ್ನು ಓದಿಕೊಳ್ಳೋಣ. ಕೀರ್ತನೆ 9:1 ಓದಿಕೊಳ್ಳೋಣ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಆಮೆನ್, 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 ಆಮೆನ್. ದೇವರ ಮಾಡಿದ ಅದ್ಭುತ ಕಾರ್ಯಗಳನ್ನ ನಾವು ವರ್ಣಿಸಬೇಕಂತ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ದೇವರ ಮಾಡಿದ ಕಾರ್ಯಗಳು ನಾವು ಒಂದನ್ನು ನಾವು ಮರೆತು ಹೋಗಬಾರದು. ಅದು ದೇವರ ಮಾಡಿದ ಒಂದೊಂದು ಕಾರ್ಯಗಳನ್ನ ನಾವು ನೆನೆಸಿಕೊಂಡು ದೇವರಿಗೋಸ್ಕರವಾಗಿ ನಾವು ಕೊಂಡಾಡ್ತೀವಿ. ಯಾಕಂದ್ರೆ ನಾವು ಎಷ್ಟೋ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಅದನ್ನು ಒಂದನ್ನು ನಾವು ಮರೆತು ಹೋಗಬಾರದು. ಆ ಕಾರ್ಯಗಳನ್ನು ನೆನೆಸಿಕೊಂಡು ನಾವು ಕೊಂಡಾಡುವ ಹಾಗೆ ಆಗಬೇಕು, ನಾವು ಸ್ತುತಿಸಬೇಕು. ಯೇಸಪ್ಪ, ನೀನು ಮಾಡಿದ ಒಂದೊಂದು ಕಾರ್ಯಗಳಲ್ಲಿ ಅಪ್ಪ ನಾವು ನಿನ್ನನ್ನೇ ಕೊಂಡಾಡುತ್ತೇನೆ, ವರ್ಣಿಸುತ್ತೇನೆ ಸ್ವಾಮಿ. ನೀನು ನಮ್ಮನ್ನು ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಸ್ತುತಿಸ್ತೇನೆ ಸ್ವಾಮಿ. ನೀನು ನನ್ನನ್ನು ಮಕ್ಕಳು ಕೊಟ್ಟಿದ್ದಕ್ಕಾಗಿ ನಿನಗೆ ಕೊಂಡಾಡುತ್ತೇನೆ, ನಿನ್ನನ್ನು ಸ್ತುತಿಸ್ತೇನೆ ಅಂತ ದೇವರಲ್ಲಿ ನಾವು ಯಾವಾಗ ಭಯ ಭಕ್ತಿ ಉಳ್ಳವರಾಗಿ ಆ ಒಂದೊಂದು ಕಾರ್ಯಗಳನ್ನ ನೆನಪು ಮಾಡಿಕೊಂಡು ದೇವರನ್ನ ವರ್ಣಿಸುತ್ತಾ ಸ್ತುತಿಸುತ್ತಾ ಹೋಗ್ತೇವೆ, ಆವಾಗ ದೇವರು ನಮ್ಮನ್ನು ಬಲವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಬಲ ಕೊಡುವಾತನು ನಮ್ಮ ಪಕ್ಷದಲ್ಲಿರುವಾಗ ನಮಗೆ ಯಾವುದು ಕೇಡು ಆಗೋದಿಲ್ಲ. ನಾವು ಒಂದೊಂದು ಕಾರ್ಯಗಳನ್ನ ನಾವು ವರ್ಣಿಸಿಕೊಂತ ಕೊಂಡಾಡ್ಕೊಂತ ಹೋಗಬೇಕು. ಅದಕ್ಕೆ ಕೀರ್ತನೆಗಳ 9:1 ಮಾತಾಡುತ್ತಾ ಇರುವಂತ ನಮ್ಮ ದೇವರ ಆತ್ಮನು, ನೀನು ಯಾವ್ದರಲ್ಲಿ ಕಡಿಮೆಯಾಗಿದೆಯಾ, ನೀವು ಕೊಂಡಾಡ್ತಾ ಇದೆಯೋ, ನೀನು ಕೊಂಡಾಡ್ತಾ ಇಲ್ಲವೋ? ಯಾಕಂದ್ರೆ ಯೇಸಪ್ಪ ಅಷ್ಟೇ ಕಾರ್ಯ ಮಾಡಿದ್ದಾನೆ, ಅದನ್ನು ನಾವು ಮರೆತು ಹೋಗಬಾರದು. ನಾವು ಸ್ತುತಿಸುತ್ತಾ ಕೊಂಡಾಡುತ್ತಾ ದೇವರ ವಾಕ್ಯಗಳನ್ನ ನಾವು ಸ್ತುತಿಸುತ್ತಾ ಹೋಗ್ಬೇಕು ಪ್ರಿಯವೇ. ದೇವರು ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪರಲೋಕದ ದೇವರು ನಮ್ಮ ಪಕ್ಷದಲ್ಲಿರುವಾಗ ನಮಗೆ ಯಾವ ಹಾನಿ ಆಗೋದಿಲ್ಲ. ನಾವು ದೇವರನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ. ನಾ ದೇವರ ಬಿಟ್ಟು ಏನಾದ್ರು ಮಾಡಬಹುದು, ನಾನು ಏನ್ ಮಾಡಬಹುದು ಅಂತ ನಾವು ತಿಳ್ಕೋಬಹುದು. ಆದರೂ ದೇವರನ್ನ ಬಿಟ್ಟು ಏನು ಮನಪೂರ್ವಕವಾಗಿ ನಿನ್ನನ್ನೇ ಕೊಂಡಾಡುವೆನು. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಏನೋ ಒಂದು ವಾಕ್ಯ, ಪರಿಶುದ್ಧ ಆತ್ಮನು ನಮ್ಮ ಜೊತೆಯಲ್ಲಿ ಮಾತನಾಡುವಾಗ ಅದು ನಮಗೆ ಆಗಿರಬಹುದು. 15:5 ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದೇನೆ. ಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನಾವು ದ್ರಾಕ್ಷಿ ಬಳ್ಳಿಯಾಗಿದ್ದೇವೆ. ನಾವು ಅವನಲ್ಲಿ ಇರುವಾಗ, ಅವನಲ್ಲಿ ನಾವು ನೆಲೆಗೊಂಡುವಾಗ ನಮ್ಮನ್ನು ಉನ್ನತವಾಗಿ ನಮ್ಮ ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಬಿಟ್ಟು ನೀವು ಏನು ಮಾಡುವಿರಿ, ನನ್ನನ್ನು ಬಿಟ್ಟು ಏನು ಮಾಡಕ್ಕಾಗಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ನಮ್ಮ ದೇವರು ಆಲೋಚನಾ ಕರ್ತನು, ನಮ್ಮನ್ನು ಉನ್ನತವಾಗಿ ನಡೆಸ್ತಾನೆ. ಅಲ್ಲಿ ಬಲಹೀನತೆ ಬರ್ತವೆ, ರೋಗ ಅಂತ ಬರ್ತವೆ, ಕಷ್ಟ ಅಂತ ಬರ್ತವೆ, ಆದರೂ ನನ್ನ ದೇವರು ಸತ್ಯವಂತ ದೇವರು, ನೀತಿ ಉಳ್ಳ ದೇವರು, ಜೀವವುಳ್ಳ ದೇವರು. ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಕುಂತಿದ್ದೇನೆ. ನಿಮ್ಮನ್ನು ಆರೋಗ್ಯ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಕುಂತಿದ್ದೀರಿ. ಅದಕ್ಕೆ ದೇವರನ್ನ ಮನಪೂರ್ವಕವಾಗಿ ನಾವು ಕೊಂಡಾಡಬೇಕು. ಆವಾಗ ದೇವರ ಒಳಗೆ ಇರುವವರಿಗೆ ಉನ್ನತವಾಗಿ ದೇವರು ನೆನೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪರಲೋಕದ ದೇವರು ನಮ್ಮ ಪಕ್ಷದಲ್ಲಿ ಇರುವಾಗ ನಮಗೆ ಯಾವ ಹಾನಿ ಆಗುವುದಿಲ್ಲ, ನಮ್ಮ ಜೊತೆಯಲ್ಲಿ ಇದ್ದು ನಡೆಸುವಾತನಾಗಿದ್ದಾನೆ. 1 ಪೇತ್ರ 3:13. 1 ಪೇತ್ರ 3:13. ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಆಮೆನ್. ವಾಕ್ಯ ಹೇಳ್ತಾ ಇದೆ, ನಾವು ಒಳ್ಳೆಯದನ್ನೇ ಮಾಡ್ಕೊಂತ ಹೋದ್ರೆ ನಮ್ಮನ್ನು ಕೇಡು ಮಾಡೋರು ಯಾರಿದ್ದಾರೆ? ಯಾರು ಇಲ್ಲ. ನಮ್ಮನ್ನು ಕೇಡು ಮಾಡಲಿಕ್ಕೆ ಯಾರು
ಹಾಗಾದ್ರೆ ಪ್ರಿಯರೇ, ಯಾಕಂದರೆ ನನ್ನ ದೇವರು ಒಳ್ಳೆಯದನ್ನೇ ಮಾಡಿ ಅಂತ ಹೇಳಿದ್ದಾರೆ. ನಾವು ಒಳ್ಳೆಯದನ್ನೇ ಮಾಡೋಣ, ಎಲ್ಲರಿಗೆ ಪ್ರೀತಿ ಮಾಡೋಣ, ಎಲ್ಲರನ್ನ ಚಲೋ ಹೇಳೋಣ. ಒಂದು ರೋಗಿಗಳ ಹೋಗ್ತಾ ಇದ್ದಾರಂದರೆ ಅಮ್ಮ ಅಂತ ಅವರಿಗೆ ಕರೆದು ನಾವು ಒಂದು ಪ್ರಾರ್ಥನೆ ಮಾಡಿದರೆ ಅವರಿಗೆ ಬಿಡುಗಡೆ ಆಗ್ತದೆ, ಅವರಿಗೆ ಬಿಡುಗಡೆ ಆಗ್ತದೆ, ಜಯವಾಗ್ತವೆ. ದೇವರ ವಾಕ್ಯ ಹೇಳಿದ್ರೆ ಪ್ರಿಯರೇ, ಬರೆದಿಟ್ಕೊಳ್ರಿ. ಇದು ನಿನಗಾಗಿರುವುದು ವಾಕ್ಯ ಮೂಲಕವಾಗಿ ದೇವರು ನಿಮ್ಮ ಒಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ನೀತಿಯ ನಿಮಿತ್ತವಾಗಿ ಹಿಂಸೆ ಪಡುವವರು ಧನ್ಯರು. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗ ಹೇಳ್ಬೋದು ಮನೆಯಲ್ಲಿ, ಹಗಲೆಲ್ಲ ಏನು ಪ್ರಾರ್ಥನೆ, ನೀ ಏನು ಮಾಡ್ತಾ ಇದೀಯಾ, ನಿಂದ ಇದೆ ಏನು ಅಂತ ಹೇಳ್ಬೋದು. ಅದು ನಿನ್ನ ಆಶೀರ್ವಾದವಾಗುತ್ತದೆ, ಅದು ನಿನ್ನನ್ನು ಬಿಡುಗಡೆ ಮಾಡುತ್ತದೆ, ನಿನ್ನನ್ನು ಜಯ ಕೊಡುತ್ತದೆ. ಆ ರೋಗ ಹೇಳ್ಬೋದು, ಆ ಮಗಲಾಗ್ತಾ ಹೇಳ್ಬೋದು, ನಾನು ಈ ವರ್ಷ ನಿನಗಿಂತ ರೋಗ ಇದೆ ಅಂತ ನೀನು ಮಾತ್ರ ಬಾಧೆ ಪಡಲು ಹೋಗಬೇಡಿ ಪ್ರಿಯರೇ. ಯಾಕೆ ಬಾಧೆ ಪಡ್ತೀರಿ? ನಮ್ಮ ದೇವರು ನಮ್ಮ ಪಕ್ಷದಲ್ಲಿ ಯಾಕಂದ್ರೆ ನೀ ಕಣ್ಣೀರು ಸೂಸಿದ್ರೆ ನಿನಗೆ ಬಿಡುಗಡೆ ಕೊಡ್ತಾನೆ. ಮತ್ತೆ ನೀ ಹೋಗಿ ಚೆಕಪ್ ಮಾಡುವಾಗ ಯಾವ ರೋಗ ಇಲ್ಲ ಹಾಗೆ ನನ್ನ ದೇವರು ಬಿಡುಗಡೆ ಕೊಡ್ತಾನೆ, ನನ್ನ ದೇವರು ಬಿಡುಗಡೆ ಕೊಡ್ತಾನೆ. ಯಾಕಂದ್ರೆ ನೀವು ತಿಳ್ಕೋಬಹುದು, ಅಯ್ಯೋ ಇದರಲ್ಲಿ ಹಂಗೆ ನಿವೇನ ಗಡಗಡ ಗಡಗೋದಿಲ್ಲ ಅಲ್ಲ, ಇಲ್ಲಿ ಮಾಟ ಮಾಡಿ ಕೊಡೋದಿಲ್ಲ ಅಲ್ಲ, ಏನಿಲ್ಲ, ಮತ್ತೆ ಹೇಗೆ ಬಿಡುಗಡೆ ಆಗ್ಬಿಡ್ತಾವಲ್ಲ ಅಂತ ತಿಳ್ಕೋಬಹುದು. ಆದರೂ ಇದರಲ್ಲಿ ಇದೆ, ನನ್ನ ಪ್ರಾರ್ಥನೆಯಿಂದ ನನ್ನ ದೇವರು ಬಿಡುಗಡೆ ಮಾಡ್ತಾನೆ. ನನ್ನ ಪ್ರಾರ್ಥನೆ ನನ್ನ ರೋಗಿಗಳನ್ನು ರಕ್ಷಿಸ್ತಾನೆ. ನನ್ನ ಪ್ರಾರ್ಥನೆ ಕುಷ್ಠ ರೋಗದಿಂದ ಇರುವಂತ ರೋಗಿಗಳನ್ನ ಎಬ್ಬಿಸುತ್ತದೆ. ನನ್ನ ಪ್ರಾರ್ಥನೆ ಜಯವನ್ನು ಕೊಡುತ್ತದೆ. ನೀ ನಂಬಿಗಸ್ತರಾಗಿದ್ದರೆ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಯಾರ ಮೇಲೆ ಭರವಸೆ ಇಡಬೇಡ್ರಿ. ನನ್ನ ದೇವರು ಪರಿಶುದ್ಧನು, ಅವನ ಪಟ್ಟಿರುವಂತ ಕಷ್ಟ ನಮ್ಮನ್ನು ಬರಕೊಡೋದಿಲ್ಲ, ಅವನ ಪಡಿರುವಂತ ಬಾಧೆ ನಮ್ಮನ್ನು ಕೊಡೋದಿಲ್ಲ. ಆತ ನಮಗೆ ಎಷ್ಟು ಸಹಿಸ್ಕೋಬೇಕು ಅಷ್ಟೇ ಬಾಧೆ ನಮ್ಮನ್ನು ಕೊಡ್ತಾನೆ, ಮತ್ತೆ ಬಿಡುಗಡೆ ಕೊಡ್ತಾನೆ. ಯಾಕೆ ಆ ಬಾಧೆ? ನೀನು ಕರೆಕ್ಟ್ ಆಗಬೇಕು, ನೀನು ಪ್ರಾರ್ಥನೆಯಲ್ಲಿ, ನೀನು ಆಲಯದಲ್ಲಿ ಕೊಂಡಾಡಬೇಕು, ನೀನು ಇನ್ನು ಬಲವಾಗಿ ವಾಕ್ಯ ಓದಬೇಕು, ಇದು ದೇವರಿಗೋಸ್ಕರವಾಗಿ ನೀನು ನಿಲ್ಲಬೇಕಂತ ಆ ಬಾಧೆ ಬಂದಿರಬಹುದು. ಆದರೂ ವಾಕ್ಯ ಹೇಳ್ತದೆ ಪ್ರಿಯರೇ, ನೀತಿಯ ನಿಮಿತ್ತವಾಗಿ ಬಾಧೆ ಪಡುವವರು ಧನ್ಯರು. ನಿನ್ನನ್ನು ಆಜು ಬಾಜು ಸ್ಮರಿಸ್ತಾ ಇರಬಹುದು, ಆಜು ಬಾಜು ಚುಚ್ಚು ಮಾತಾಡ್ತಾ ಇರಬಹುದು, ನೀನ್ ಚಲೋ ಇಲ್ಲ ಅನ್ನಬಹುದು, ನೀನ್ ಕೆಟ್ಟಾಕಿ ಅನ್ನಬಹುದು, ನಿನ್ನ ಮನೆಯಲ್ಲಿ ಯಾರು ಪ್ರೀತಿ ಮಾಡೋರು ಇಲ್ಲ ಇರಬಹುದು. ನನ್ನ ದೇವರು ಸತ್ಯವಾದ ಪ್ರೀತಿ ಮಾಡೋರು ಒಬ್ಬನೇ ಯೇಸುವಾಗಿದ್ದಾನೆ. ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಯೇಸುವಾಗಿದ್ದಾನೆ. ಲೋಕವೆಲ್ಲ ಹುಡುಕಿ ಬಂದರೂ ಇಂಥ ಪರಿಶುದ್ಧ ಆತ್ಮನು ನಿನ್ನನ್ನು ಸಿಗೋದಿಲ್ಲ, ನಿನ್ನನ್ನು ಇಂಥ ಪ್ರೀತಿ ಮಾಡೋ ದೇವರು ಸಿಗೋದಿಲ್ಲ. ತಂದೆ ತಾಯಿ ಒಂದು ಕ್ಷಣ ಕೈ ಬಿಟ್ಟರು, ನನ್ನ ದೇವರು ಮಾತ್ರ ಕೈ ಬಿಡುವಂತ ದೇವರಲ್ಲ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ನೀತಿಯ ನಿಮಿತ್ತವಾಗಿ ಎಷ್ಟೇ ಕಷ್ಟ ಬರಲಿ ನಿನ್ನೆ ಖುಷಿ, ಯಾಕಂದ್ರೆ ಬೇಡ ಅನ್ನೋದಲ್ಲ, ಅದು ವಿಷಯ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಅಲ್ಲಿ ಹೋಗುವಾಗ ನೋವಂತೂ ಇಲ್ಲ, ಖುಷಿಯಾಗಿ ಆ ಅಧಿಕಾರಿಗಳ ಮುಂದೆ ನಿಲ್ಲು ಹಾಗೆ ಮಾತಾಡುವ ಹಾಗೆ ನನ್ನ ದೇವರು ಕಾರ್ಯ ಮಾಡಿದರು. ಅವರನ್ನು ಬಾಧೆ ಪಡಿಸುವಾತನು ನನ್ನ ದೇವರಾಗಿದ್ದಾನೆ. ನೀನು ನೀತಿವಂತರಾಗಿ ಬಾಧೆ ಪಡ್ತಾ ಇದ್ದೀರಂದ್ರೆ ನಿನ್ನ ಫಲ ಇದೆ, ಮುಂದೆ ಜಯ ಇದೆ, ಆಶೀರ್ವಾದ ಇದೆ, ನಿನ್ನ ಬಿಡುಗಡೆ ಜಯ ಕಾಣ್ತಾ ಇದೆ. ಅದಕ್ಕೆ ಈ ಬಾಧೆ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗಲೂ ಕುಂದಿ ಮಾತ್ರ ಹೋಗೋದು ಬೇಡ, ಸೋತು ಮಾತ್ರ ಹೋಗೋದು ಬೇಡ. ನಂಬಿಗಸ್ತರಾದ ದೇವರನ್ನು ನಾವು ಹಿಡ್ಕೊಳ್ತಾ ಇದ್ದೇವೆ. ಈ ಲೋಕದ ಜನರು ಯಾರ ಮುಂದೆ ಕಷ್ಟ ಹೇಳಬಹುದು, ಆದರೂ ನಮ್ಮ ದೇವರು ಮಾತಾಡುವ ದೇವರು, ದರ್ಶನ ಮೂಲಕವಾಗಿ ಮಾತಾಡುವ ದೇವರು, ವಾಕ್ಯದ ಮೂಲಕವಾಗಿ ಮಾತಾಡುವ ದೇವರು. ನೀನು ಯಾವ ರೋಗದಲ್ಲಿ ಇದೆಯಾ, ಆ ವಚನ ನೀನು ಓದಕ್ಕೆ ಬರಲಾದ್ರೆ ನೋಡು, ಆ ವಚನ ನಿನ್ನನ್ನು ಸಂತೈಸ್ತದೆ, ಬಲ ಕೊಡ್ತದೆ, ಆರೋಗ್ಯ ಕೊಡ್ತದೆ, ಸಮಾಧಾನ ಕೊಡ್ತದೆ. ಪ್ರಿಯರೇ, ಬೇಡ
ಹಲ್ಲೆಲೂಯ ಹಲ್ಲೆಲೂಯ. ಜ್ಞಾನೋಕ್ತಿ 23:18. 23:18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಆಮೆನ್ ಆಮೆನ್. ಒಂದು ಕಾಲ ಉಂಟು, ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗೋದಿಲ್ಲ. ಒಂದು ಕಾಲ ಉಂಟು, ನೀನು ಮಾಡ್ತಾ ಇರುವಂತ ಕೆಲಸ ಜಯವನ್ನು ಕೊಡಲಿಕ್ಕೆ ನನ್ನ ದೇವರು ಶಕ್ತಿಯಾಗಿದ್ದಾನೆ. ಹಲ್ಲೆಲೂಯ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗೋದಿಲ್ಲ. ಆ ಕಾಲ ನಡೆದೇ ನಡೆಯುತ್ತದೆ. ನಮ್ಮ ದೇವರು ನೀತಿಯ ಪರವಾಗಿ ಇರುವಾತನು, ನೀತಿಯ ಪರವಾಗಿ ಮಾತನಾಡುವಾತನು, ನೀತಿಯ ಪರವಾಗಿ ಜೊತೆಯಲ್ಲಿ ಇರುವಾತನು. ಹಲ್ಲೆಲೂಯ ಹಲ್ಲೆಲೂಯ. ಪರಿಶುದ್ಧ ಆತ್ಮನು ಮಾತನಾಡುತ್ತಾ ಇರುವಂತೆ ನಾವು ಎಲ್ಲ ಕೇಳ್ತಾ ಇದ್ದೇವೆ, ಎಲ್ಲಿ ತಪ್ಪುತ್ತಾ ಇದ್ದೇವೆ. ಕಾಲೇಜಕ್ಕೆ ಬಾ ಮಾತ್ರೆ ಈ ಕೆಲಸ ಇವು ಅದು ಕೆಲಸ ಅಂತೀರಿ, ಆದರೂ ನನಗೋಸ್ಕರವಾಗಿ ಅಲ್ಲ, ನಿನಗೋಸ್ಕರವಾಗಿ ಹೇಳ್ತೇನೆ ನನ್ನ ದೇವರು. ಯಾಕಂದರೆ ನೀನು ಬೀಳುವಾಗ ಅನೇಕರ ವೈರಿಯ ಮುಂದೆ ನೀನು ಹಾಳಾಗಬಾರದು ಅಂತ ನನ್ನ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಆ ವೈರಿಯ ಬಾಯಿಗಳಲ್ಲಿ ನೀನು ಸಿಕ್ಕ ಅವನು ತಗಿಬೇಕು, ಹೊಸದಾಗಿ ನನ್ನ ಮಕ್ಕಳನ್ನ ಮಾಡಬೇಕು ಅಂತ ದೇವರು ನಿನ್ನನ್ನು ಕರೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ ಹಲ್ಲೆಲೂಯ. ನನ್ನ ದೇವರು ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ಪ್ರಿಯರೇ, ನೀನು ನನ್ನನ್ನು ಬಿಟ್ಟು ಏನು ಮಾಡುವಿರಿ ಅಂತ ನೀವು ವಾಕ್ಯ ಹೇಳ್ತದೆ. ದೇವರನ್ನು ಬಿಟ್ಟು ಏನು ಮಾಡಕ್ಕಾಗಲ್ಲ. ನಾವು ನಂಬಿಕಸ್ಥರಾಗಿ ನಾವು ನಿಲ್ಲಬೇಕು ಪ್ರಿಯರೇ. ದೇವರ ವಾಕ್ಯದ ಹಾಗೆ ನಾವು ಜೀವಿಸಬೇಕು. ದೇವರು ನಮ್ಮ ನಿನ್ನ ಕೃಪೆ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ದೇವರು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯ ಹಲ್ಲೆಲೂಯ. ಪರಿಶುದ್ಧ ಆತ್ಮನು, ಓ ದೇವರೇ ನೀನು ಕಾಪಾಡು. ಯೆಸಯ್ಯ ನಿನಗೆ ಸ್ತೋತ್ರ ಅಂತ ನಾವು ಬೇಡುಗಡೆ ಕೊಡುವಾತನಾಗಿದ್ದಾನೆ. ಸ್ತೋತ್ರ. ಫಿಲಿಪ್ಪಿ 4:4. ಫಿಲಿಪ್ಪಿ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಆಮೆನ್ ಆಮೆನ್. ನನ್ನ ದೇವರು ಹೇಳ್ತಾ ಇದ್ದಾನೆ, ಸಂತೋಷಿಸಿರಿ, ಸಂತೋಷದಿಂದ ಇರ್ರಿ. ಅಂದ್ರೆ ಸಂತೋಷದಿಂದ ನಾವು ಇರ್ಬೇಕಂತ ಯೇಸಪ್ಪ ಎಷ್ಟು ಇಷ್ಟ ನೋಡು. ಯಾವಾಗಲೂ ನಾವು ಎಂತ ಶೋಧನೆ ಬರ್ಲಿ, ರೋಗ ಬರ್ಲಿ, ಚಿಂತೆ ಬರ್ಲಿ, ಹೋರಾಟ ಬರ್ಲಿ, ಅವಮಾನ ಬರ್ಲಿ, ನಿಂದನೆ ಬರ್ಲಿ, ಏನೇ ಬರ್ಲಿ, ಸಂತೋಷದಿಂದ ನಾವು ಮುಂದೆ ಹೋಗುವರಾಗಬೇಕು. ಹಲ್ಲೆಲೂಯ. ಸಂತೋಷದಿಂದ ನಾವು ಮುಂದೆ ಹೋಗುವರಾಗಿರಬೇಕು ಪ್ರಿಯರೇ. ನಮ್ಮ ದೇವರು ಮಾತನಾಡ್ತಾ ಇದ್ದಾನೆ. ಜೀವಿಸುವ ದೇವರಿಗೆ ಮೊರೆ ಇಡೋಣ, ಕೊಂಡಾಡೋಣ. ನಾವು ಕೈ ನಮಸ್ಕಾರವಾಗಿ ಬಂದು ಆಲಯದಲ್ಲಿ ಕುಂದಿರುವಾಗ, ಯಾವಾಗಲೂ ದೇವರ ಭಯದಲ್ಲಿ ಇರುವಾಗ, ವಾಕ್ಯ ಓದುವಾಗ, ನಂಬಿಕಸ್ಥರಾಗಿ ನಿಲ್ಲುವಾಗ ಸಂತೋಷದಿಂದಲೇ ನಾವು ಮುಂದೆ ಸಾಗುತ್ತೇವೆ. ಸಂತೋಷಿಸಿರಿ, ಸಂತೋಷ ಪಡಿರಿ. ಇನ್ನು ತಿರುಗಿ ತಿರುಗಿ ಹೇಳ್ತಾ ಇದ್ದಾನೆ ದೇವರು, ಸಂತೋಷಿಸಿರಿ ಅಂತ. ನಾವು ಸಂತೋಷವಾಗಿ ದೇವರಲ್ಲಿ ನಾವು ಕೊಂಡಾಡಬೇಕು ಪ್ರಿಯರೇ. ನಾವೆಲ್ಲರೂ ದೇವರಿಗೋಸ್ಕರವಾಗಿ ಕೊಂಡಾಡಬೇಕು. ಏನೇನು ವಾಕ್ಯ ಹೇಳಿದ್ದೇವೆ, ಏನೇನು ಹೇಳಿದ್ದೇವೆ ಫಸ್ಟ್ ಇಂದ ಹೇಳ್ರಿ. ಸಂಪೂರ್ಣವಾಗಿ ಕೊಂಡಾಡಿರಿ, ನನ್ನನ್ನು ಬಿಟ್ಟು ಏನು ಮಾಡಲಾರದಿ. ನೀತಿಯ ನಿಮಿತ್ತವಾಗಿ ಬಾಧೆಪಟ್ಟರೆ ಒಳ್ಳೆಯದನ್ನು ಮಾಡಬೇಕು, ನೀತಿಯ ನಿಮಿತ್ತವಾಗಿ ಬಾಧೆಪಟ್ಟರೆ ಧನ್ಯರೇ. ಮತ್ತು ಕಾಲವನ್ನು ನಿಗದಿಪಡಿಸಿದ್ದೀರಿ. ಕಷ್ಟಪಡುವವರೇ ಹೊರವತ್ತವರೇ ನನ್ನ ಬಳಿಗೆ ಬಂದರೆ ವಿಶ್ರಾಂತಿ ಕೊಡ್ತೇನೆ. ನಿನ್ನ ನಿರೀಕ್ಷೆ ಎಂದಿಗೂ ನಿರರ್ಥಕವಾಗಲ್ಲ. ಸಂತೋಷ ಪಡ್ರಿ. ಆಮೆನ್. ಸಂತೋಷವಾಗಿರೋಣ. ಯಾಕಂದ್ರೆ ನಿಮ್ಮ ನೋವು, ಬಾಧೆ, ಕಷ್ಟಗಳು, ಚಿಂತೆಗಳು ಬಹಳ ಇದ್ದರು ನನ್ನ ದೇವರಲ್ಲಿ ಮೊರೆ ಇಡುವಾಗ ಯಾವುದು ಅಸಾಧ್ಯವಿಲ್ಲ, ಎಲ್ಲ ಸಾಧ್ಯ ಮಾಡ್ತಾರೆ ಬೇರೆ. ನಮ್ಮ ಕುಟುಂಬದಲ್ಲಿ ಕೊರತೆ ಇರಲಿ, ಕಷ್ಟ ಇರಲಿ, ನಮ್ಮನ್ನು ಬಿಡುಗಡೆ ಕೊಡ್ತಾನೆ. ಒಂದು ವಾರ ತಪ್ಪದೆ ನೀ ಬರೋದಾದರೆ ನಿನ್ನ ಕುಟುಂಬದಲ್ಲಿ ಜಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಆಸೆಗಳನ್ನು ಪೂರೈಸಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನನ್ನು ಸಂತೋಷ ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ರಿ, ಡಾಕ್ಟರ್ ಹೇಳ್ತಾರೆ ನೀವು ನಿಂದಿರಬೇಡ್ರಿ, ನೀವು ಹೀಗೆ ಮಾಡಬೇಡ್ರಿ ಅಂತ.
ನಿಮ್ಮ ಕೈಗಳನ್ನು ನಿಮ್ಮ ತಲೆ ಮೇಲೆ ಇಟ್ಟುಕೊಳ್ಳಿ. ಪರಿಶುದ್ಧ ಆತ್ಮನು ನಿಮ್ಮ ಜೊತೆಯಲ್ಲಿ ಅಪ್ಪ ನೀನು ನನ್ನನ್ನು ಪರಿಶುದ್ಧರಾಗಿ ಮಾಡು. ಅಪ್ಪ ದೇವರ ಆತ್ಮನೇ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು ಸ್ವಾಮಿ. ನನ್ನನ್ನು ಬಿಡುಗಡೆ ಕೊಡು ದೇವರೇ. ನನ್ನ ಕಷ್ಟಗಳು ದೂರವಾಗಲಿ, ನನ್ನ ತೆರೆಗಳು ದೂರವಾಗಲಿ, ನನ್ನ ಕಣ್ಣೀರು ದೂರವಾಗಲಿ. ನನ್ನ ದೇವರ ಆತ್ಮನ ರೋಗಗಳು ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಆ ರೋಗಗಳು ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ನನ್ನ ಬೆನ್ನುಗಳು ಕಾಲುಗಳು ಯೇಸುವಿನ ನಾಮದಲ್ಲಿ. ರೋಗಗಳು ಎಲ್ಲ ದೂರವಾಗಲಿ. ನನ್ನ ಮನೆಗಾಲ ರೋಗಗಳು ದೂರವಾಗಲಿ. ನೀವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಯೇಸಪ್ಪ ನಿನಗೆ ಸ್ತೋತ್ರ, ಸ್ತೋತ್ರ. ಓ ದೇವರ ಆತ್ಮನೇ, ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ. ಸರ್ವೋನ್ನತ ದೇವರೇ, ನೀನು ಮಾತನಾಡೆಯ, ನೀನು ಮುಟ್ಟೆಯ. ಯಾರ್ಯಾರ ತಲೆ ಮೇಲೆ ಕೈ ಇಟ್ಟಿದ್ದಾರೋ ಆ ಕಷ್ಟಗಳನ್ನು ಬಿಡುಗಡೆ ಮಾಡು. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಆ ಕೈಗಳು ನಿನಗಾಗಿರಬೇಕು. ಆ ಕೈಗಳು ನಿನಗೆ ಸ್ತುತಿಸಬೇಕು. ಆ ಕೈಗಳು ಬೇರೆ ಕಾರ್ಯಕ್ಕೆ ಹೋಗಬಾರದಿಲ್ಲ. ನಿನ್ನದಷ್ಟೇ ಕೊಂಡಾಡುವವರಾಗಿರಬೇಕು ದೇವರೇ. ನೀನು ಕಾರ್ಯ ಮಾಡು ಸ್ವಾಮಿ. ನಿನ್ನ ಮೇಲೆ ಕೈ ಇಟ್ಟಿರುವ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಕಾರ್ಯಗಳನ್ನು ದೂರ ಮಾಡು. ಅವರ ರೋಗಗಳನ್ನು ಬಿಡುಗಡೆ ಮಾಡು ದೇವರೇ. ನೀನು ಮುಟ್ಟು ಎಸೆಯ, 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 ಮುಟ್ಟು ಪರಿಶುದ್ಧ ಆತ್ಮನೇ. ಮುಟ್ಟು, 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 ಮುಟ್ಟು. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ನನ್ನಲ್ಲಿ ಇರುವನು ಎಂಥ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು. ಎಂಥ ಆನಂದ. ನಾನು ಹಾಡಿ ಹೊಗಳುವೆ, ಕುಣಿದಾಡಿ ಸ್ತುತಿಸುವೆ. ನಾನು ಹಾಡಿ ಹೊಗಳುವೆ, ಕುಣಿದಾಡಿ ಸ್ತುತಿಸುವೆ. ಬಿಡುಗಡೆ ನಾಯಕ ಜಯವನ್ನು ನೀನು ಬಿಡುಗಡೆ ಕೊಟ್ಟಿದ್ಯಾ, ನೀನು ಮುಟ್ಟಿದ್ಯಾ ಸ್ವಾಮಿ. ಎಲ್ಲರ ಜೀವಿತದಲ್ಲಿ ಹೊಸ ಕಾರ್ಯ ತಗೊಂಡ್ಬಂದಿದ್ಯಾ. ಆಮೆನ್. ಸೋತು ಹೋಗಬಾರ್ದು, ಧೈರ್ಯವಾಗಿ ನಿಲ್ಲು ಹಾಗೆ ಮಾಡಿ. ಸ್ತೋತ್ರ. ನೀನು ಕಾರ್ಯ ಮಾಡಿದ್ಯಾ, ನೀನು ಮುಟ್ಟಿದ್ಯಾ, ನೀನು ಬಿಡುಗಡೆ ಕೊಟ್ಟಿದ್ಯಾ. ಅವರ ತಲೆಯ ಮೇಲೆ ನಿನ್ನ ಆಶೀರ್ವಾದ ನಿಲ್ಲಿಸಿ. ಪರಿಶುದ್ಧವಾದ ಬೆಂಕಿ ಇರಿಸಿದ್ಯಾ. ಆ ಬೆಂಕಿಗಳು ನಾಶನದ ಹೋಗಬಾರದು. ನೀನು ಪರಿಶುದ್ಧವಾದ ಬೆಂಕಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕು. ನೀನು ಕಾರ್ಯ ಮಾಡಬೇಕು ದೇವರೇ. ಅವರು ಸಾಕ್ಷಿಯಾಗಿ ನಿಲ್ಲಬೇಕು ದೇವರೇ.
ಕೂಡಿದೆ ಅಂತ ನಂಬುತ್ತಾ ಯೇಸಪ್ಪ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯಾದ ದೇವರೇ ಆಮೆನ್.